ಅಂದರೆ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದಾಗ ಅದರಿಂದ ಹೊರಗಡೆ ಯಾವ ರೀತಿ ನಾವು ಬರ್ಬೋದು, ಅಥವಾ ನಮ್ಮ ಮನೆಯಲ್ಲೇ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಕೆಲವೆಲ್ಲ ಸಂದರ್ಭದಲ್ಲಿ ನಮಗೆ ಹಲವಾರು ಪರಿಹಾರಗಳನ್ನು ಮಾಡಿಕೊಂಡ್ರೂ ಕಮ್ಮಿ ಆಗಿರಲ್ಲ. ಯಾಕೆ ಅನ್ನೋ ವಿಚಾರಗಳನ್ನ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. ಹಾಗೆಯೇ ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ಪರಿಹಾರಗಳು ಅಂತ ನೋಡಿದಂತಹ ಸಂದರ್ಭದಲ್ಲಿ ಕೆಲವೆಲ್ಲ ಪರಿಹಾರಗಳನ್ನು ನಾವು ಮಾಡಿಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಎಷ್ಟೋ ಜನಕ್ಕೆ ನೀವು ನೋಡ್ಬೋದು, ಕೆಲವೆಲ್ಲ ಪರಿಹಾರಗಳನ್ನು ಸಾಧ್ಯ ಆಗದೇ ಇಲ್ಲ ಮಾಡ್ಕೊಳ್ಳೋಕ್ಕೆ. ಇನ್ನೇನು ಮಾಡ್ಕೊಳ್ಬೇಕು ಅನ್ನೋಷ್ಟರೊಳಗಡೆಗೆ ಅವರಿಗೆ ಹಲವಾರು ಸಮಸ್ಯೆಗಳು ಅವರ ಜೀವನದಲ್ಲಿ ಕಾಡಾಟಗಳು ಉಂಟಾಗ್ತಾ ಇರುತ್ತೆ. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಎಷ್ಟೋ ಬಾರಿ ನಮಗೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಗಲಾಟೆಗಳಾಗಿರ್ಬೋದು, ಜಗಳಗಳಾಗಿರ್ಬೋದು, ಅಥವಾ ನಮ್ಮ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳಾಗಿರ್ಬೋದು, ಮಕ್ಕಳ ಒಂದು ಏಳಿಗೆಗೆ ಅಡೆತಡೆಗಳಾಗ್ಬೋದು, ಸಂತಾನಕ್ಕೆ ಆಗದೇ ಇರುವಂಥದ್ದು ಗಲಾಟೆಗಳು, ಅಥವಾ ಯಾವುದೋ ಬಿಸ್ನೆಸ್ ಇರುತ್ತೆ, ಆ ಬಿಸ್ನೆಸ್ ಫೇಲ್ಯೂರ್ ಆಗ್ತಾ ಇರ್ತದೆ, ಮನೆಯ ಅರ್ಧಕ್ಕೆ ಕಟ್ಟಿ ಆಗಬೇಕು, ಅದೇನೇನೋ ನಿಂತೋಗಿರುತ್ತೆ ಅಂತಹ ಸಂದರ್ಭ. ಯಾಕಂದರೆ ಕೆಲವೆಲ್ಲ ಮಾಂತ್ರಿಕ ಬಾಧೆಗಳು ಅಥವಾ ನಕಾರಾತ್ಮಕ ಶಕ್ತಿಯ ಸಮಸ್ಯೆಗಳು ತುಂಬ ಇದ್ದಂತಹ ಸಂದರ್ಭದಲ್ಲಿ ತುಂಬ ಅಡೆತಡೆಗಳಿರುತ್ತೆ. ಅದು ನಮಗೆ ದಶಾಭುಕ್ತಿ ಚೆನ್ನಾಗಿದ್ರೂ ಇದು ಇರ್ತದೆ. ಯಾವಾಗ ನಮಗೆ ಈ ಥರ ಎಲ್ಲ ಆದಾಗ ನಮ್ಮ ಮೆಂಟಲಿ ಸ್ಟೇಟಸ್ಸು ಜೊತೆಗೆ ನಮ್ಮ ಎಮೋಷನಲ್ಲು ಎಫೆಕ್ಟು ತುಂಬ ಆಗುತ್ತೆ. ನಮಗೆ ಆ್ಯಂಗ್ಸೈಟಿ ಬರುತ್ತೆ, ಜೊತೆಗೆ ನಮಗೆ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ, ಏನೋ ಒಂಥರ ಡಿಫಿಕಲ್ಟಿ ಅಂದರೆ ಕಷ್ಟ ಸಾಧ್ಯಗಳು ಜಾಸ್ತಿ ಆಗ್ತಾ ಇರುತ್ತೆ. ಒಳ್ಳೆಯ ರೀತಿಯಲ್ಲಿ ನಮಗೆ ಜೀವನ ಮಾಡೋಕ್ಕೆ ಆಗಲ್ಲ, ತುಂಬ ರೆಸ್ಟ್ಲೆಸ್ ಆಗಿರ್ತೀವಿ. ಅದರ ಜೊತೆಗೆ ನಮಗೆ ಫಿಸಿಕಲ್ ಆಗಿನೂ ಒಂದು ಸಿಂಪ್ಟಮ್ಸ್ ಇರುತ್ತೆ. ತುಂಬ ಮೈಕೈ ನೋವು ಬರೋದು, ಹೆಡೇಕ್ ಬರುವಂಥದ್ದು, ಅಥವಾ ತುಂಬ ಸ್ಟ್ರೆಸ್ಸಿಂದ ಒಂಥರ ಆಗೋದು, ನಿದ್ದೆಗೆ ಡಿಸ್ಟರ್ಬೆನ್ಸ್ ಬರೋದು, ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ. ದೇಹದ ಭಾರ, ಮುಖ ಕಪ್ಪಾಗುವಂಥದ್ದು, ಮೈಯೇ ಎಲ್ಲ ಭಾರ, ಊದಿದಂಗಾಗೋದು, ಸಣ್ಣ ಆಗೋದು, ಕೆಲವರು ತುಂಬ ದಪ್ಪ ಆಗುವಂಥದ್ದು, ಕಣ್ಣಿನ ಕೆಳಗಡೆ ತುಂಬ ಕಪ್ಪಾಗುವಂಥದ್ದು, ಈ ಥರ ಎಲ್ಲ ಆಗುತ್ತೆ. ಇದು ಬಂದು ದೈಹಿಕವಾಗಿ ಹೇಳಿದಾಗ ಇನ್ನೂ ಬೇಕಾದಷ್ಟಿದೆ. ಹಾಗೆ ಎನ್ವೈರ್ನಮೆಂಟಲ್ ಫ್ಯಾಕ್ಟರ್ಸ್ಗೆ ಹೋದಂತಹ ಸಂದರ್ಭದಲ್ಲಿ ನಮಗೆ ತುಂಬ ಎಲ್ಲ ಒಂಥರ ಫೀಲಿಂಗು, ಒಂಥರ ಹೆವಿನೆಸ್ಸು, ಆಮೇಲೆ ಮನೆಗೆ ಆಗಲಿ ವರ್ಕ್ ಕಡೆ ಕೆಲಸ ಮಾಡೋ ಜಾಗಕ್ಕೆ ಒಂದು ಒಳ್ಳೆ ಸ್ಪೇಸೇ ಇರಲ್ಲ, ತುಂಬ ಅದು ಒಂಥರ ವಾತಾವರಣ ತುಂಬ ಕೆಟ್ಟು ಹೋಗಿರುತ್ತೆ. ಅದರ ಜೊತೆಗೆ ಸಮಾಜದಲ್ಲೂ ಸಮೇತ ನಮಗೆ ತುಂಬ ಕೋಪ ಬರೋದು, ಇದರೆಲ್ಲದಿಂದ ಆರ್ಗ್ಯುಮೆಂಟ್ ಮಾಡ್ತೀವಿ. ಅದರ ಜೊತೆಗೆ ಕೆಲವು ವ್ಯಕ್ತಿಗಳ ಜೊತೆ ತುಂಬ ಕೆಟ್ಟದಾಗಿ ನಡ್ಕೋತೀವಿ. ಈ ಥರ ಎಲ್ಲ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ನಡೀತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಮಂತ್ರದ ಮುಖಾಂತರನೇ ಎಷ್ಟೋ ಪರಿಹಾರಗಳನ್ನು ಮಾಡ್ಕೋಬೇಕು. ಇದನ್ನು ಎಷ್ಟೋ ಜನ ಹೇಳ್ತಾರೆ, ನಮಗೆ ದುಡ್ಡಿಲ್ಲ, ಕಾಸಿಲ್ಲ, ನಮಗೆ ಆಗೋದೇ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಕೆಲವೆಲ್ಲ ಪರಿಹಾರಗಳನ್ನ ನೀವು ಮಂತ್ರದಲ್ಲೇ ನಾವು ಮಾಡ್ಕೋಬೇಕು. ಯಾಕಂದರೆ ನಮ್ಮ ಇಡೀ ದೇಹಕ್ಕೆ ಕಾರಕನಾದವನು ಸೂರ್ಯದೇವ. ಯಾಕಂದರೆ ಈಗ ನಮಗೆ ಭೂಮಂಡಲದಲ್ಲಿ ನೋಡಿ ಒಂದು ಗಿಡ ಚಿಗುರಬೇಕು ಅಂದರೆ ರವಿಯ ಬೆಳಕು ಬೇಕೇ ಬೇಕು. ರವಿಯ ಚೈತನ್ಯ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಮಗೆ ಒಂದು ಸೂರ್ಯ ದೇವನ ಮಂತ್ರ, ಅಥವಾ ಏನು ಹೇಳ್ಬೋದು ಅಂದರೆ ಬ್ಲೆಸ್ಸಿಂಗ್ಸ್ ಆಫ್ ಸೂರ್ಯ ಅಂತಲೇ ಹೇಳ್ತೀವಿ. ಯಾಕಂದರೆ ನವಗ್ರಹದಲ್ಲಿ ಅವನೇ ಮುಖ್ಯ. ಹಾಗಾಗಿ ನಾವು ಆ ರವಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಸಮೇತ ನಾವು ಪಠನೆ ಮಾಡ್ಬೋದು. ಯಾಕೆಂದರೆ ಇಲ್ಲಿ ದಯವಿಟ್ಟು ವೀಕ್ಷಕರು ಅರ್ಥ ಮಾಡ್ಕೋಬೇಕು. ನೋಡಿ, ನಾನು ಈ ಜಗತ್ತಲ್ಲಿ ಇಲ್ಲದೇ ಇರ್ಬೋದು, ನೀವು ಸತ್ತ ನಂತರ ಈ ಜಗತ್ತಲ್ಲಿ ಇಲ್ಲದೇ ಇರ್ಬೋದು, ಆದರೆ ಅದೇ ಸೂರ್ಯ, ಅದೇ ಚಂದ್ರ, ಅದೇ ವಾಯು, ಅದೇ ಅಗ್ನಿ, ಅಥವಾ ನಾವು ಏನು ಹೇಳ್ತೀವಿ ಪಂಚಭೂತಗಳು, ಅದರಲ್ಲೆಲ್ಲದರಲ್ಲೂ ನಮ್ಮ ಫಾಸ್ಟ್ ಲೈಫ್ ಮೆಮೊರೀಸು ಅಥವಾ ನಮ್ಮ ಪಾಪದ ಕೊಡ ಅಥವಾ ಪುಣ್ಯ ಕೆಲಸಗಳು ಏನಿದೆ ಇದೆಲ್ಲವೂ ನಮಗೆ ನಮ್ಮ ಪಂಚಭೂತಗಳಲ್ಲೇ ಇರುತ್ತೆ. ಹಾಗಾಗಿ ಇಂಥ ಪಂಚಭೂತಗಳಲ್ಲೇ ಒಂದು ಆಕಾಶಿಕ್ ರೆಕಾರ್ಡ್ ಅಂತ ಹೇಳ್ತೀವಿ, ಇದೆಲ್ಲವೂ ರೆಕಾರ್ಡ್ ಆಗಿರುತ್ತೆ. ಹಾಗಾಗಿ ನಾವು ಮೊದಲಿಗೆ ಮೊರೆ ಹೋಗಬೇಕಾಗಿರುವಂಥದ್ದು ಸೂರ್ಯದೇವನ ಮುಖಾಂತರವೇ ನಾವು ಇಂತಹ ಒಂದು ಸಮಸ್ಯೆಯನ್ನು ನೀವು ಪರಿಹಾರ ಮಾಡ್ಕೋಬೋದು. ಇದು ಬಂದು
ನಾ ಹೇಳ್ತೀನಿ ಅಂದರೆ ರವಿಯ ಪ್ರಾರ್ಥನೆ ಅಥವಾ ರವಿಯ ಸ್ತೋತ್ರ ಅಂತಲೇ ಹೇಳ್ತೀನಿ. ಯಾಕಂದರೆ ಕೆಲವೆಲ್ಲ ಮಂತ್ರಗಳಿಗೆ ಸಿದ್ಧರುಗಳು ಅದನ್ನು ಶಾಪ ವಿಮೋಚನೆ ಮಾಡಿ ಕೆಲವೆಲ್ಲ ಮಂತ್ರಗಳನ್ನು ಬಂಧಿಸಲ್ಪಟ್ಟಿರ್ತಾರೆ. ಹಾಗಾಗಿ ಯಾವುದೇ ಮಂತ್ರವನ್ನು ಪಠನೆ ಮಾಡಬೇಕಾದ್ರೆ ನಾವು ಸರಿಯಾದ ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಪಠನೆಯನ್ನು ಮಾಡಬೇಕು. ಇಲ್ಲಿ ಬಂದು ಇವತ್ತು ಹೇಳ್ತಾ ಇರುವಂತಹ ಮಂತ್ರ ಬಂದು ಜಪಾ ಕುಸುಮ ಸಂಕಾಶಂ ಕಾಶಪೇಯ ಮಹಾದ್ಯುತಿ ತಮೋರಿ ಸರ್ವ ಪಾಪಜ್ಞ ಪ್ರಣತೋಸ್ಮಿ ದಿವಾಕರ ಅಂತಂತ. ಅಂದರೆ ಕೆಂಪು ಗುಲಾಬಿ ದಾಸವಾಳದ ದೇಹ ಕಾಂತಿಯ ಕಶ್ಯಪರ ಮಗನು ಮಹಾ ತೇಜಸ್ವಿಯು ಕತ್ತಲೆಯ ಶತ್ರು ಸಕಲ ಪಾಪಗಳನ್ನು ಕಳೆಯುವವನು ಆದ ಬೆಳಕಿನೆಡೆಗೆ ಸೂರ್ಯದೇವನಿಗೆ ಪ್ರಣಾಮಗಳು ಅಂತ ಹೇಳ್ಬಿಟ್ಟು. ಯಾಕಂದರೆ ಇದನ್ನು ಹೇಳ್ತಾ ಹೋದರೆ ಕಶ್ಯಪ ಮಹರ್ಷಿಗಳ ಒಂದು ಕಥೆನೇ ಬಂದ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಏನು ಹೇಳೋಕ್ಕೆ ಹೋಗಲ್ಲ. ಸೊ ಇದು ಬಂದು ರವಿಗೆ ಸಂಬಂಧಪಟ್ಟಂತಹ ಒಂದು ಮಂತ್ರ ಅಂತ ಹೇಳ್ತೀನಿ. ಪ್ರಾರ್ಥನೆ, ರವಿಯ ಪ್ರಾರ್ಥನೆ ಅಂತ. ಇಲ್ಲದಿದ್ದರೆ ಇದನ್ನು ನೀವು ಸಮೇತ ಹೇಳ್ಬೋದು. ನಮಸ್ತೇಷು ಸೂರ್ಯಾಯ ಸಹಸ್ರ ರಶ್ಮಾಯ ಸಹಸ್ರ ಶಾಖಾನ್ವಿತ ಶಂಭವಾತ್ಮನೆ ಸಹಸ್ರ ಯೋಗೋದ್ಭಾವ ಭಾವಭಾಗಿನಿ ಸಹಸ್ರ ಸಂಖ್ಯಾಯುಧಧಾರಿಣಿ ನಮಃ ಅಂತ ಹೇಳ್ಕೊಂಡು ನೀವು ಹೇಳ್ಬೋದು. ಇಲ್ಲಿ ಅದರ ಅರ್ಥ ಏನಾಗುತ್ತೆ ಅಂತಂದರೆ ಅನಂತ ಕಿರಣಗಳ ಅನಂತ ರೂಪಗಳ ಅಸಂಖ್ಯಾತ ಯೋಗಿಗಳ ಧ್ಯಾನಕ್ಕೆ ಪಾತ್ರನಾದ ಅನಂತಾಯುಧಗಳನ್ನು ಧರಿಸಿದ ಸೂರ್ಯದೇವನೇ ನಮಸ್ಕಾರ ಅಂತ. ಯಾಕಂದರೆ ಜಪಾಕುಸುಮದಲ್ಲಿ ಹೇಳಿದೆ ಸಕಲ ಪಾಪಗಳನ್ನು ಕಳೆಯುವನು ಅಂತ. ಹಾಗಾಗಿ ರವಿಯು ಸಕಲ ಪಾಪಗಳನ್ನು ಕಳೆಯುವಂಥ ಶಕ್ತಿ ಆ ರವಿ ಸೂರ್ಯದೇವನಿಗೆ ಇರುತ್ತೆ. ಹಾಗಾಗಿ ನಾವು ಈ ಮಂತ್ರವನ್ನು ದಿನಕ್ಕೆ ನೀವು ಈ ಥರ ಇದನ್ನು ನಾವು ಭಾನುವಾರದಿಂದನೇ ಆರಂಭ ಮಾಡ್ಬೋದು ಅಂತ ಹೇಳ್ತೀನಿ. ಆರಂಭ ಮಾಡಿ ನಿತ್ಯ ಎಷ್ಟು ಸತಿ ಪಠನೆ ಮಾಡಬೇಕು? 108 ಸತಿ ನೀವು ಸ್ತೋತ್ರವನ್ನು ಪಠನೆ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನ ಕೊಟ್ಟಿದ್ದೀನಿ. ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಯಂತ್ರದ ಮುಖಾಂತರ ಮಂತ್ರ ತಂತ್ರ ಹೋಮ ಹವನಗಳ ಮುಖಾಂತರವೇ ನೀವು ಪರಿಹಾರಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ದೇಹದ ಆರೋಗ್ಯದ ಸಮಸ್ಯೆಗಳು ಇದ್ದಾಗ ಯಾವುದೇ ಕಾರಣಕ್ಕೂ ವೈದ್ಯಕೀಯವಾಗಿ ಇದಕ್ಕೆ ಪರಿಹಾರ ಸಿಗಲ್ಲ. ಇದು 100ಕ್ಕೆ 100 ಸಿದ್ಧ. ವೈದ್ಯಕೀಯವಾಗಿ ನೀವು ತಗೊಂಡ್ರು ಆ ಸಮಯಕ್ಕೆ ಅಷ್ಟೇ ನಿಮಗೆ ಆ ನೋವುಗಳು ದೇಹದ ನೋವು ಕಮ್ಮಿಯಾಗುತ್ತೆ. ಆನಂತರದಲ್ಲಿ ಅದು ಹಾಗೇ ಇರುತ್ತೆ. ಯಾಕಂದರೆ ಕ್ಯಾನ್ಸರಿಗೆ ಸಮೇತ ನಮ್ಮ ನಕಾರಾತ್ಮಕ ಶಕ್ತಿಗಳು ಅದರ ಜೊತೆಗೆ ಮಾಂತ್ರಿಕ ಬಾಧೆಗಳು ಅನ್ಯ ಆತ್ಮಗಳು ಕಳಿಸಿರುವಂಥದ್ದು ಸಮೇತ ನಮಗೆ ಒನ್ ಆಫ್ ದ ರೀಸನ್ ಅಂದರೆ ಒಂದು ಕಾರಣ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯಕ್ಷಕರೇ. ಸೊ ಈ ಥರ ಮಂತ್ರ ಜಪವನ್ನು ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಇರುವಂತಹ ಹೆಚ್ಚಿನ ಸಮಸ್ಯೆಗಳಿಗೆ ನಿಮಗೆ ನಿಧಾನವಾಗಿ ಕ್ರಮೇಣವಾಗಿ ಕಮ್ಮಿಯಾಗುತ್ತೆ. ಹಾಗೆ ಇಂತಹ ಒಂದು ಸ್ತೋತ್ರಗಳನ್ನು ನಿಮಗೆ ಹೇಳಲಿಕ್ಕೆ ಬರಲಿಲ್ಲ ಅಂತಂದರೂ ನಿಮಗೆ ಯಾವುದಾದ್ರೂ ಯೂಟ್ಯೂಬಲ್ಲಿ ಸಿಗ್ಬೋದು. ಅದನ್ನು ಸಮೇತ ನೀವು ಶ್ರವಣ ಮಾಡೋದ್ರಿಂದ ಅಥವಾ ಪಠನೆ ಮಾಡೋದ್ರಿಂದ ಆ ರವಿದೇವನ ಅಥವಾ ಸೂರ್ಯದೇವನ ಒಂದು ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತೀನಿ. ಆ ನಂತರದಲ್ಲಿ ನಿಧಾನಕ್ಕೆ ನೀವು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಮಂತ್ರಗಳು ಅಥವಾ ನಮ್ಮಂಥವರ ಮುಖಾಂತರ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡಿಕೊಂಡ್ರೆ 100ಕ್ಕೆ 100 ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು, ನಕಾರಾತ್ಮಕ ಶಕ್ತಿಯ ಸಮಸ್ಯೆ ಇದ್ದವರಿಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಯಾರಿಗಾದರೂ ಇದಕ್ಕೆ ಸಂಬಂಧಪಟ್ಟಂತಹ ಅಪಾಯಿಂಟ್ಮೆಂಟ್ ಬೇಕು ಅಂತಿದ್ದಲ್ಲಿ ಖಂಡಿತವಾಗ್ಲೂ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ತೆ.